ಚಿನಿ ಶೂ ಚಪ್ಪಲ್ ಎಲ್ಲ ಬಿಡಬೇಕು. ಇಲ್ಲಿ ಬಿಡ್ರಿ ಕಾರಲ್ಲೇನೆ. ಇದು ನಿಮ್ಮೂರ ಹತ್ರನೇ ಅಲ್ವಾ ಅವ್ರು ಯಾರು? ಚಪ್ಪಲಿ ಹಾಕೊಂಡು ಹತ್ಬಾರ್ದಂತೆ. ಅಮ್ಮನ ಹೊತ್ತಿದ್ರು ಮಗನ ಕರ್ಕೊಂಡು ಅಮ್ಮ ಅಪ್ಪ ಇದ್ರು ಏನು ಇಂಪ್ರೂವ್ ಆಗಿಲ್ಲ, ಹಾಗೇ ಇದೆ. ಒಂದ್ಸಲ ಬಂದಿದೆ. ಗ್ರಿಲ್ಲೆಲ್ಲ ಹಾಕ್ಸ್ಬೇಕಾಗಿತ್ತು ಸ್ಟೀಲ್ದು, ಏನು ಇಂಪ್ರೂವ್ ಆಗಿಲ್ಲ. ಮೊದಲು ಬಂದಾಗೂ ಹೀಗೆ ಆಯ್ತಾ? ಎಷ್ಟು ಸಲ ಬಂದಿದ್ದೀರಾ? ಇದು 2ನೇ ಸಲ. ಇದೇನಿದು? ಅಂಗಡಿಯವ್ರದ್ದು. ಓಡೋಗ್ತಿರಲ್ಲ ಪಾಪ. ಕಲ್ಲಲ್ಲೇ ಮಾಡಾರಲ್ಲ ಮೆಟ್ಲುನ. ಗ್ರಿಪ್ಪಿಗೆ ಹಿಡ್ಕೊಂಡು ಹೋಗಕ್ಕೆ ಇದು. ನೀರು ತಗೊಂಬರ್ಬೇಕಾಗಿತ್ತು. ಮೇಲ್ಗಡೆ ನೀರಿದೆ, ನೀರು ಒಳಗಡೆ ಹೋಗ್ಬೇಕು. ಫಾಸ್ಟಾಗಿ ಹತ್ತುತ್ತೀರಾ ಕಣ ನೀವು? ಫಾಸ್ಟಾಗಿ ಹತ್ತುತ್ತೀರಾ? ವಯಸ್ಸಾಯಿತು ನಮಗೆ, ಹತ್ತಕ್ಕೆ ಆಗಲ್ಲ. ನಮಗೆ ಗೊತ್ತಿಲ್ಲ. ಅರ್ಧ ಹತ್ತಿದೀವ, ಮುಕ್ಕಾಲು ಭಾಗ ಹತ್ತಿದೀವ, ಇನ್ನೂ ಅರ್ಧ ಐತಾ? ಬೆಟ್ಟನೇ ಇದ್ರೆ ಹತ್ಬಿಡ್ಬೋದು, ಮೆಟ್ಲುಗಳಿದ್ರೆ ಹತ್ತಕ್ಕಾಗಲ್ಲ. ಜಾಸ್ತಿ ಸುಸ್ತಾಗುತ್ತೆ. ಸುಮಾರು ವರ್ಷದಿಂದ ಸೆಕೆಂಡ್ ಟೈಮ್ ಬಂದಿರೋದು ಇದು. ಹಾಂ, ಸೈಡೆಲ್ಲ ಗ್ರಿಲ್ ವರ್ಕ್ ಎಲ್ಲ ಮಾಡಿರ್ತಾರೆ ಅಂದ್ಕೊಂಡಿದ್ದೆ. ಹಾಂ, ಏನೂ ಮಾಡಿಲ್ಲ, ಹಾಗೆ ಐತೆ, ಹಂಗೆ ಇದೆ, ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಕಸಗಳು ನಮ್ಮ ಮಿತ್ರರು, ನಮ್ಮ ಹಿತೈಷಿಗಳೆಲ್ಲ ಹಾಕ್ಬಿಟ್ಟು ಹೋಗಿರೋದು. ಕಸಗಳು ಎಲ್ಲಿ ನೋಡಿದ್ರು ಅದೇ. ಈ ಸಿದ್ರಬೆಟ್ಟದ ಇತಿಹಾಸ ಏನು? ಅಷ್ಟಾಗೇನು ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ. ಸಿದ್ಧರು ತಪಸ್ಸು ಮಾಡಿದ ಜಾಗ. ಎಲ್ಲ ಸುಸ್ತಾಗ್ತದೆ, ಏನು ಮಾತಾಡೋಕ್ಕೆ ಆಗಲ್ಲ. ಇಲ್ಲಿ ಜಾಸ್ತಿ ಗಿಡಮೂಲಿಕೆಗಳು ಅವು ಇರ್ತಾರೆ. ಗಿಡಮೂಲಿಕೆಗಳ ವನ ಇದು. ಆದರೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಪ್ರತಿಯೊಂದು ಗಿಡ, ಮರ, ಎಲೆ ಎಲ್ಲ ಔಷಧೀಯ ಸಸ್ಯಗಳು. ಇನ್ನೂ ಅರ್ಧ ಅಷ್ಟೇ ಎತ್ತಿರೋದು, ಇನ್ನೂ ಅರ್ಧ ಹತ್ತಬೇಕಲ್ಲ.
ಯಾಕೆ ಮಗನೇ ಕೂತ್ಕೊಂಡ್ಬಿಟ್ಟಿದ್ದಿ? ಸುಸ್ತಾಯ್ತಾ? ಯಾಕೆ ಸುಸ್ತಾಯ್ತು? ಏಕೆ ಬೆಟ್ಟ ಹತ್ತಿ ಸುಸ್ತಾಗ್ಬಿಡ್ತಾ? ಬೆಟ್ಟ ಹತ್ತಿ ಹತ್ತಿ ಹಾಂ ಹೊತ್ತನಾ? ಹೊಡಬಾರ್ದು. ನೀನೇ ಫಾಸ್ಟಾಗಿ ಓದ್ತಿ ಸುಸ್ತಾಯ್ತು ಅಂತ ಹೇಳಿ. ಓಡಬಾರ್ದಂಗೆ. ಹೌದಾ? ಹಾಂ, ರೈಟ್ ಸೈಡಲ್ಲಿ ಬಂದು ರೈಟ್ ಸೈಡಲ್ಲಿ ಇತ್ತಲ್ಲ, ಹಾಂ ಅದೇ ಚನ್ನರಾಯನದುರ್ಗ. ಹಾಂ, ಇದಕ್ಕಿಂತ ದೊಡ್ಡ ಬೆಟ್ಟ ಅದು. ಸಿದ್ರಬೆಟ್ಟಕ್ಕಿಂತ ದೊಡ್ಡ ಬೆಟ್ಟನಾ? ಅವತ್ತು ಹೋಗಿಲ್ಲ, ಹಾಂ ಟ್ರೆಕ್ಕಿಂಗ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಹಾಂ, ಕೋಟೆ ಗೀಟೆ ಎಲ್ಲ ಇದೆ ಅಂತ ಕೇಳಿದ್ದೀನಿ. ಹಾಂ, ಬೆಟ್ಟದಲ್ಲಿ ಯಾವತ್ತೂ ಹೊತ್ತಿಲ್ಲ. ಎಲ್ಲ ಹುಡುಗರು ಕಾಣ್ತಾನೆ ಇಲ್ಲ. ಏನೋ ಒಂಥರ ಪರಿಮಳ ಹೂವಿಂದೆಲ್ಲ. ಹ್ಞೂ, ಗಮ್ಮ ಅಂತ ಐತೆ. ಮೋಸ್ಟ್ಲಿ ಆಗಿಟ್ಟಿದ್ದೇನೆ ನೋಡು. ಹಾಂ, ಬೆಟ್ಟ ಹತ್ಬಿಟ್ಟು ಬಂದೈತೆ. ಹಾಂ, ಬೆಳಿಗ್ಗೆನೆ ಹೋಗಿ ನಾಯಿ ಬೆಟ್ಟ ಹತ್ಕೊಂಡು ಹಿಂಗೆ ತಳಗಂಗೆನಲ್ಲಿ ನೀರಿದೆಯಲ್ಲ, ಸೇಮ್ ಹಂಗೆ ನೀರು ಹರಿಯುತ್ತೆ ಗುಹೆ ಒಳಗಡೆ. ಒಳಗಡೆ ಸಿದ್ದೇಶ್ವರ ಸ್ವಾಮಿ ಗರ್ಭಗುಡಿ. ಆ ನೀರು ಒಳಗಡೆ ಹೋಗ್ಬೇಕು. ಬೇಕಾದ್ರೆ ನೀರು ಹಾಕ್ಸ್ಕೋಬೋದು ಮೈ ಮೇಲೆ. ಸಕಲ ಚರ್ಮ ರೋಗಗಳು ನಿವಾರಣೆ ಆಗುತ್ತಂತೆ ಪ್ರತೀತಿ. ಗಿಡ ಮೂಲಿಕೆಗಳ ವನ ಇದು ಪೂರ್ತಿ ಬೆಟ್ಟ. ನಮಗೆ ಗೊತ್ತಿಲ್ಲ ಅಷ್ಟೇ, ಪರಿಚಯ ಇಲ್ಲ ನಮಗೆ. ಈ ಮರ ಏನು ಆ ಮರ ಏನು, ಪ್ರತಿಯೊಂದರಲ್ಲೂ ಗಿಡ ಮೂಲಿಕೆ ಇದೆ. ಆಲ್ಮೋಸ್ಟ್ ಇದ್ರಲ್ಲಿ ಯಾವ ನಮಗೆ ಗೊತ್ತಿರೋಂಥ ಗಿಡಗಳು ಜಾಸ್ತಿ ಇಲ್ಲ. ಯಾವ ಬೇರೆ ಬೇರೆ ಜಾತಿ ಗಿಡಗಳೇ ಜಾಸ್ತಿ ಇವೆ. ಏನೋ ಕೊಡ್ತೀವಿ ಅಂತ ಬಂದಿತ್ತು ನಾಯಿ. ನೀನೇನೋ ವಿಡಿಯೋ ಥರ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಏನೋ ಮಾಡ್ತಾವ್ರಿ ಇವರು ಅಂತ ಹೊಡೋಯ್ತು. ಇನ್ನು ಎಷ್ಟೈತೆ? ಅರ್ಧ. ಅವಾಗೆ ಅರ್ಧ ಅಂತ. ಫುಲ್ ಟಾಪ್ ಬಂಡೆ ಇದೆಯಲ್ಲ, ಅದ್ರ ಮೇಲೆ ಹೋಗ್ಬೇಕು. ಈ ಬಂಡೆ ಹತ್ತಿ ಅರ್ಧ ಬಂದಿದ್ದೀವಿ ಅಷ್ಟೇ ಇವಾಗ. ಅವಾಗೇನೆ ಅರ್ಧ ಅಂದ್ರೆ ಇವಾಗ ಅಲ್ಲೇ ಕಾಲ್ ಮಗ ಅರ್ಧ ಅಂತ ಹೇಳಿ ಇನ್ನು ಅರ್ಧ ಇದೆ. ಅವ ಅಣ್ಣನೇ ಶಾಕ್ ಆಗ್ಬಿಟ್ರಿ, ಇನ್ನೂ ಅರ್ಧ ಆಯ್ತಾ ಅಂತ. ಹಾಂ, ಆತ್ರಿ ಮಮ್ಮಿ ಜಾರ್ತದಿಲ್ಲಿ ಕೆಳಗಡೆನೂ ಈ ಥರ ಗ್ರಿಲ್ ವರ್ಕ್ ಮಾಡಿಸ್ಬೇಕಾಗಿತ್ತು. ವಯಸ್ಸಾದವ್ರಿಗೆ ಇಟ್ಕೊಳಕ್ಕೆಲ್ಲ. ಇವಾಗೇನೋ ಹತ್ತು ಬಂದ್ಬಿಡ್ತಾರೆ, ಆದರೆ ಇಳಿಬೇಕಾದ್ರೆ ಕಷ್ಟ. ಗ್ರಿಲ್ ವರ್ಕ್ ಏನಾದರೂ ಇದ್ರೆ ಈಸಿಯಾಗಿ ಹಿಡ್ಕೊಂಡಾದ್ರೂ ಹಿಡಿತಾರೆ. ಹಾಂ, ಆತ್ರಿ ಏನೋ ಪಾಪ ನಿಮ್ಮ ಎನರ್ಜಿಗೆ ಮೆಚ್ಚಬೇಕು ಕಣ್ರ. ಫಸ್ಟ್ ಹತ್ಬಿಡು, ಇನ್ನೊಂದ್ಸಲ ಇಳಿಬೇಕಾದ್ರೆ ಕೊಡಿಸ್ತೀನಿ. ಕಲ್ಲಂಗಡಿ ಹಣ್ಣು ತಿಂದೆ, ಮುಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಲ್ಲೇ ಬಿಟ್ಟೋತೀವಿ. ಹಾಂ, ಹೊತ್ತು ಬೇಗ ಹೋಗೋಣ. ಹಾಂ, ಸ್ವಲ್ಪ ದೂರ ಹತ್ತಿರ ಮುಗೀತು. ಹಾಂ, ಏನು ಬೇಕು? ವಾಟರಾ? ನಡಿ, ಆಮೇಲೆ ಬರೋಣ. ನಡಿ, ಅವ್ರಿನ್ನೂ 10 ರೂಪೀಸ್ ವಾಪಸ್ ಕೊಡಬೇಕಲ್ಲ, ಹಂಗೆ ತಗೊಂಡೋಗ. ನಡಿ ಬೇಗ, ಹತ್ತು 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 ಬೇಗ ಮಗನೆ. ಬಿಸಿಲಾಗುತ್ತೆ ನೋಡಿ. ಭವಿನ ಭವಿಷ್ಯ ಅಲ್ಲ, ವಿಷ್ಣುನ ಭವಿಷ್ಯ ಅಲ್ಲವ್ರಲ್ಲೇ. ನಡಿ. ಇನ್ನು ಎಷ್ಟೈತಿ? ಇನ್ನು ಅರ್ಧ ಆಯ್ತಾ? ಹಾಂ, ಹೌದಾ? ನಮ್ಮ ಮನೆಯವ್ರ ಅವಾಗಿಂದ ಅರ್ಧ ಆಯ್ತಾ? ಇಲ್ಲ ಹೋಗೋದು ಹೇಳ್ರಿ ಹತ್ರ. ಅದೇ ಅಥವಾ ಗ್ರೀನ್ ಬೋರ್ಡ್ ಕಾಣ್ತೈತಲ್ಲ ಬಾವುಟ, ಹಾಂ, ಅದೇ ದೇವಸ್ಥಾನ. ಅಲ್ಲಿ ಹೋಗೋದು ಇನ್ನೂ ತುಂಬ ದೂರ ಐತೆ. ಹಂಗೋಗದಪ್ಪ ನೋಡವ್ರ ಅಲ್ಲೇ ಅಲ್ಲವ್ರೆ. ಅರ್ಧ ಆಯ್ತು. ಅವಾಗಿಂದ ಅರ್ಧ ಐತಿ ಅಂತ ಹೇಳ್ತದೆ. ಅರ್ಧ ಆಯ್ತು. ಇನ್ನು ಕೇಸರಿ ಕಲರ್ ಬಾವುಟ ಕಾಣ್ತಾ ಇತ್ತಲ್ಲ, ಅಲ್ಲೇ ಅನ್ಸುತ್ತೆ. ಏನು ಗುಹೆನ ಅದ್ರೊಳಗಡೆ? ಗುಹೆಗಳು ಬೇಜಾನಿದ್ದಾವೆ.
ಹಿಡ್ಕೊಂಡು ಎಸ್ಬಿಡ ಬಾಳನ. ಚಿನಿ ಏನು ಮಾಡ್ತೈತಿ ಕೋತಿ? ಏಂಡ ಬಿಡ್ರಿ ಕಾರಲ್ಲೇನೆ. ಟಿಕೆಟ್ ತರಬೇಕು. ಕತ್ಲೆ ಬಿಡೋ ಕಳ್ಗಿಲ್ದೋದಿ. ಆಮೇಲೆ ತಣ್ಣಗಾಗಾಯ್ತು, ಒಳಗಡೆ ಎ ಸಿ ಹೋಗಿ ಬಂದಾಗಾಯ್ತು. ಹಾಂ ಹೊಡೀರಿ. ವಾ ಏನು ಕೈಫೋನು ನೀವು ಶುರು ಮಾಡ್ಕೊಳ್ಳೋ. ಎಲ್ಲಿಗೆ ಹೇಳು ಹೋಗೋಣ ಬನ್ನಿ ಬೇಡ. ಹುಷಾರು ಕಣ ಪಾಪ. ಹಾಂ ನಿಧಾನ ವಿಷಯ. ಹೋಗೋಣ ಮುಂದೆ. ಏಯ್ ಬಾಯ್ ಕಡೆ. ಮುಂದೆ ನೋಡು ಭವ್ಯ. ಹುಷಾರಿಲ್ಲಿ. அப்படியா ಇರೋ. ಎಲ್ಲ ಅಡುಗೆ ಮಾಡಿದೆ. ಎಲ್ಲ ಕ್ರಾಸ್ ಆದ್ಮೇಲೆ ನಾವು ಇಲ್ಲಿ ನಿಂತ್ಬಿಡ್ತೀವಿ. ಈ ಕಡೆ ನೋಡ್ಕೊಂತ ಮುಂದೆ ಹೋಗಿ. ಅವಾಗ ಎಲ್ಲಿಂದ ಲೈನ್ ಹಾಕ್ತಾರೆ ಎಲ್ಲರೂ ಲೈನ್. ಬರೋ
ಆ ಕಡೆ ಹೋಗೋದು ಹೊರಟೋದಕ್ಕೆ ಕೆಳಗಡೆಗೆ. ಕಾಲು ಜಾರಿದ್ರೆ ಪಾಪ ಸೀದಾ ಇರ್ತೀಯ ಕೆಳಗಡೆ. ಏ ಅಪ್ಪ ನಾನೇನು ಹಿಡ್ಕೊಂಬಿಡ್ರಿ ನೋಡ್ರಪ್ಪ. ನೋಡಿ ಹಂಗೈತೆ. ಹಾಂ ಶಿವಗಂಗೆ ಬೆಟ್ಟಕ್ಕಿಂತ ದೊಡ್ಡದು ಹೋಗು. ಏನಿದು ಹಿಂಗೈತೆ, ಇಳಿಯೋಕ್ಕೆ ಆಗಲ್ಲ ಅಪ್ಪ. ಬಗ್ಗು ಬಗ್ಗು ಬಗ್ಗು. ನಾವು ಇಲ್ಲೊಂದು ಬರೀಬೇಕಾಗಿತ್ತು ನೆಲಮಂಗಲ ಬಾಯ್ಸ್ ಅಂತ. ಪಾಪ ಒಂದ್ಸಲ ಕಿರ್ಚು ನೋಡೋಣ ಯಾಕೋ ಹೆಂಗ್ ಹೊಡಿತಾರೆ. ಕಬಡ್ಡಿ ಅಂತ ಕಿರ್ಚು, ಕಬಡ್ಡಿ ಎಷ್ಟೇ ಬಿಸಿಲು ಹೊಡೋದು ಇಲ್ಲೇ ಮಾತ್ರ ತಣ್ಣಗೆ ಇರ್ತದೆ. ಹಾಂ ಅವನು ಹಣೆಗೆ ಇಟ್ಟಲ್ಲ ಹಿಂಗೆ ತಲೆ ಎಲ್ಲ ತಣ್ಣಗಾಗೋಯ್ತು ನಮಗೆ. ಹಂಗೆ ಆಗೋಯ್ತು. ಅಷ್ಟೊಂದು ಬಿಸಿಲಲ್ಲಿ ಬೆವ್ರು ಕಿತ್ಕೊಂಡು ನಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ನಮ್ಗೇನೆ ಒಳಗಡೆ ಹೋಗಿದ ತಕ್ಷಣ ಬೆವರೆಲ್ಲ ಕಡಿಮೆ ಆಗಿ ಕೂಲ್ ಆಗೋಯ್ತು. ಇಳಿಯೋ ಸ್ವಲ್ಪ ಈಸಿನಪ್ಪ, ಹತ್ತಕ್ಕೆ ಆಗಲ್ಲ. ಇಳಿಯೋದು ಆರಾಮಾಗಿ ಇಳಿಬೋದು. ಅವ ಭವಿಷ್ಯ ಒಂದು ದ್ರಾಕ್ಷಿ ಬಳ್ಳಿ ಇತ್ತು, ಎಲ್ಲಿ ಎಲ್ಲಿ ಅಂತ ನೆನಪಿಲ್ಲ ನಂಗೆ ಸರಿಯಾಗಿ. ಹಾ ಎಲ್ಲೋ ಗುಹೆ ಒಳಗಡೆ, ಅದು ಯಾವಾಗ ವರ್ಷ ಪೂರ್ತಿ ಹಂಗೆ ಇರೋದು, ಆಕ್ಟಿವ್ ಆಗಿರೋದಂತೆ. ಹಾ ಇದ್ರಲ್ಲೇನಾ? ಸಿಗಬೇಕ ಏನಪ್ಪ, ಯಾಕೆ ಹೊಡೋತಿ ಕಿತ್ಕೊಂಡು ಹೊಡೋತ ಕೈನ. ಇಳಿಯೋದೊಂದು ಹತ್ತದೊಂಥರ ರಿಸ್ಕ್ ಆದ್ರೆ ಇಳಿಯೋದು ಇನ್ನೊಂಥರ ರಿಸ್ಕು. ಇದು ಮಳೆ ಬಂದಾಗ ಹೆಂಗ್ ಹೋಗೋದು ಇಲ್ಲಿ? ಮಳೆ ಬಂದಾಗ ಅಲ್ಲೇ ದೇವಸ್ಥಾನ ಇಲ್ಲೆಲ್ಲ ಓಡಾಡಕ್ಕಾಗಲ್ಲ, ಕೆಸರು. ಒಳ್ಳೆ ಥರ ಮಣ್ಣೈತಿ, ಇಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ. ಹೇಳ್ದೆ ನೀರಿನ ಬಾಟ್ಲು ತಗೊಳ್ಳೋ ಪಪ್ಪ, ನೀರು ಕುಡಿಬೇಕು ಅನ್ಸುತ್ತೆ. ಬಿಡಪ್ಪ, ಕಾಲ್ ತೆಗಿಯಪ್ಪ. ಇದು ಬಾಬಾ ಇದೇನು ಗಿಡ ಇದು? ಮುಳ್ಮುಳ್ ಥರ ಐತೆ, ಡ್ರ್ಯಾಗನ್ ಗಿಡ ಥರ ಐತೆ. ಹೌದಂಗೆ ಹುಷಾರು, ಒಳಗಡೆ ಹೋಗೋದು. ಎಲ್ಲಿ ಯಾವ್ದೋ ಪಾಪ ಫಿಲಮು ಆ ಥರನೇ ಗುಹೆ ಐತಲ್ವಾ? ಇಟ್ಕೊಳ್ಳಲಿ, ಅಲ್ಲಿ ಇಟ್ಕೊಳ. ಭೂಮಿ ಇಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗಲ್ಲ. ಹಾಂ ಎಷ್ಟು ಎತ್ತರವಾಗಿದ್ದೀವಿ ನೋಡೋ ವಿಶ್ವಾಸ ನಾವು. ಬ್ರೇಕ್ ಹಾಕಕ್ಕಾಗಲ್ವಲ್ಲ ಕಾಲಲ್ಲಿ. ಹಾಂ ಬ್ರೇಕ್ ಹಾಕಕ್ಕಾಗಲ್ಲ, ಎಳ್ಕೊಂಡು ಹೋಗ್ತದೆ ಗಾಡಿ. ಹುಷಾರಲ್ಲಿ ಅಲ್ಲೇ ಬಂದ್ಬಿಡ. 12:45 ಓದ್ತಾ ಇದೀವಿ ರಿಟರ್ನು. ಎಷ್ಟು ಗಂಟೆ ನಾವು ಹೊತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು? 11 ಗಂಟೆಗ? 1 ಅವರ್ ಅಲ್ಲ, 1.25 ಅವರ್ ಹತ್ತಿದ್ದೀವಿ. ನೋಡೋಣ 12:40 ಅಂತಂದರೆ ಬಿಟ್ಟಿದ್ದು 9 ಗಂಟೆ ಆಗಿತ್ತೇನೋ. ಇಲ್ಲ ನೋಡಿ, ಇನ್ನೂ ಐತೆ. ಹ್ಞೂ ಏನು ತಿಂಡಿ ತಿಂದಾಗ ಅಲ್ಲ, ಇನ್ನೂ 10 ಗಂಟೆ ಆಗಿರಲಿಲ್ಲ ಕಣೋ. ಈ ಊಟ ಏನೋ ತಿಂಡಿ ತಿನ್ಬೇಕಾದ್ರೆ 10 ಗಂಟೆ ಆಗಿರಲಿಲ್ಲ, ಇನ್ನು 9:53 ಆಗಿತ್ತು. ವಾರಕ್ಕೆ ಅನ್ನೊಂದ್ಸಲ ಬೆಟ್ಟಗಳು ಹತ್ತಿ ಇಳಿದ್ಬಿಟ್ರೆ ಅಲ್ಲ ಹೇಳಿದ್ದು. ಜಾಸ್ತಿ ಕುಡಿತಾ ಇದೀವಿ ಅಂದ್ರೆ ಬಾಡಿ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಬೆವರು ಬರ್ತಾ ಇದೆ. ಮನೆ ಹತ್ರ ಏನು ಮಾಡ್ತೀನಿ? ಹಾಂ ಹಾಂ ಹಬ್ಬಾ ಏನು ಹೇಳಿದೆ? ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಹತ್ತಿಳಿಬೇಕು.
ನಮ್ಮ ಬಾಡಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಎನರ್ಜಿ ಎಷ್ಟೈತೆ ಅಂತ ಚೆಕ್ ಮಾಡೋಕ್ಕೆ ಬೆಟ್ಟ ತಿಳಿಬೇಕು ತಿಂಗಳಿಗೆ ಒಂದೊಂದ್ಸಲ. ಅಂದ್ರೆ ನಾವು ವೀಕ್ ಆಗ್ತಾ ಇದೀವಿ ಅಂತ ಹಾಂ ನಮ್ಮ ಹ್ಯಾಬಿಟ್ಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಹಾಂ ಗಮನ ಕೊಡೋದಕ್ಕೆ ಆರೋಗ್ಯಕ್ಕೋಸ್ಕರ ಒಳ್ಳೆ ಫುಡ್ ತಿನ್ನಬೇಕು ಅಂತ ಹಾಂ ತಿಂತಲ್ಲ ನಾವು, ಅದಕ್ಕೆ ಇಷ್ಟೊಂದು ಸುಸ್ತಾಗ್ತಾ ಇದೆ ಅಂತ ಹಾಂ ಅದೊಂದು ಸೂಚನೆ ಕೊಡುತ್ತೆ ನಮ್ಮ ಬಾಡಿಗೆ. ಹಾಂ ನಮ್ಮ ಹುಡುಗರು ಹೆಲ್ತಿ ಆಗೋರು ಬಿಡಿ, ಎಷ್ಟೆಷ್ಟು ಬೇಗ ಹೋಗ್ತಾರೆ ಅವ್ರಿಗೆ ಸಾಕು. ಎಲ್ಲರೂ ಹೆಲ್ತಿಯಾಗಿ ಇರ್ತಾರೆ. ಬಾ ನಾವೇನಾ ಆಮೇಲೆ ಎಷ್ಟು ಹತ್ಬೇಕಾದ್ರೆ ಸಿಗ್ಲೇ ಇಲ್ಲ ಅಂತ ಅನ್ಕೊಂತೀವಿ. ಈಗ ನೋಡಿ ಎಷ್ಟೆಷ್ಟು ಬೇಗ ಬಂದ್ಬಿಟ್ಟ. ಹೆಂಗ ಹತ್ತತ್ರ ಬಂದ್ಬಿಟ್ಟ. ಅಪ್ಪ ನಡುಕ್ತಿಲ್ವಾ? ವೈಬ್ರೇಷನ್ ಬರ್ತಿಲ್ವಾ ಕಾಲು? ನಿನಗೂ ಹಂಗೆ ಆತಾಯ್ತಾ? ಕಾಲು ನಡ್ಗಲ್ವಾ? ಕಾಲೇ ನಡುಕ್ತಾವ? ನಡಿ ಇನ್ನೇನು ಹತ್ರ ಬಂದ್ಬಿಟ್ಟ. ಹಾಂ ಅಲ್ಲೇ ಕಡೆ ಮಗನೇ, ಅಲ್ಲಿ ಕಾರ್ ಕಾಣ್ತಾ ಇತ್ತಲ್ಲ ಅಲ್ಲೇ ಹಿಡಿದ್ಬಿಟ್ಟ ಅಷ್ಟೇ ಮಗನೇ. ಐಸ್ ಕ್ರೀಮ್ ಕೊಡಿಸ್ತೀನಿ. ಅಲ್ಲಿ ಕಾಣಿಸ್ತಾಯ್ತಾ ಕಾರು? ಕಾಣಿಸ್ತೈತೆ, ಸುಳ್ಳು ಹೇಳ್ತೀಯ ನೀನು. ಹತ್ತೋದು ಒಂಥರ ರಿಸ್ಕ್ ಆದರೆ ಇಳಿಯೋದು ಒಂಥರ ರಿಸ್ಕು. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಏನೋ ಅಲ್ಲಿ ಬಡಿಸ್ತಾರಂಗಿದ್ರಪ್ಪ.